ಅಮೆರಿಕಾಗೆ ಮತ್ತೊಮ್ಮೆ ಶಾಕ್ ಕೊಟ್ಟಿದೆ ಇರಾನ್. ಅಮೆರಿಕಾದ 4 ಇಂಧನ ತುಂಬುವ ಏರ್ ಕ್ರಾಫ್ಟ್ ಅನ್ನು ಉಡೀಸ್ ಮಾಡಿರುವಂತದ್ದು ಇರಾನ್. ಅಮೆರಿಕ ವಾಯುಪಡೆಯ KC-135 ಟ್ಯಾಂಕರ್ ಏರ್ ಕ್ರಾಫ್ಟ್ ಸೌದಿ ಅರೇಬಿಯಾ ವಾಯುನೆಲೆಯಲ್ಲೇ ಇದ್ದಂತ ಏರ್ ಕ್ರಾಫ್ಟ್ ಇದೀಗ ಇದನ್ನ ಧ್ವಂಸ ಮಾಡಿದೆ ಇರಾನ್. ಸೌದಿ ಅರೇಬಿಯಾದ ಪ್ರಿನ್ಸ್ ಸುಲ್ತಾನ್ ವಾಯುನೆಲೆಯಲ್ಲೇ ದಾಳಿ ಮಾಡಲಾಗಿದೆ. ಇರಾನ್ ದಾಳಿಯಿಂದ ಯುಎಸ್ನ 10ಕ್ಕೂ ಹೆಚ್ಚು ಯೋಧರಿಗೆ ಗಾಯಗಳು ಕೂಡ ಆಗಿದೆ. 135 ಟ್ಯಾಂಕರ್ ಏರ್ ಕ್ರಾಫ್ಟ್ ಉಡೀಸ್ ಮಾಡಿರುವಂತದ್ದು, ಧ್ವಂಸ ಮಾಡಿದೆ. ದಾಳಿ ಮಾಡುವ ಮೂಲಕ ಇರಾನ್ ಮಾಡಿರುವಂತಹ ದಾಳಿ ಇದು. ಇರಾನ್ ಕಡೆಯಿಂದ ಮಾಹಿತಿ ಕೂಡ ಹಂಚಿಕೊಂಡಿದ್ದಾರೆ ಇದ್ರ ಬಗ್ಗೆ. ಇದನ್ನ ನಾವೇ ಉಡೀಸ್ ಮಾಡಿದೀವಿ ಅಂತ ಹೇಳಿ ಅಮೆರಿಕಾಗೆ ಮತ್ತೆ ಶಾಕ್ ಕೊಟ್ಟಿರುವಂತದ್ದು ಇರಾನ್. ಅಮೆರಿಕಾದ 4 ಇಂಧನ ತುಂಬುವಂತಹ ಏರ್ ಕ್ರಾಫ್ಟ್ ಅನ್ನೇ ಇಲ್ಲಿ ಉಡೀಸ್ ಮಾಡಿಬಿಟ್ಟಿದ್ದಾರೆ. ಯುದ್ಧ ಆರಂಭ ಆದಾಗಿನಿಂದಲೂ ಕೂಡ ಇಲ್ಲಿ ಇಂಧನ ಸ್ಥಾವರಗಳಿರ್ಬೋದು ಅಥವಾ ಸೇನಾ ನೆಲೆಗಳಿರ್ಬೋದು, ಜನವಸತಿ ಪ್ರದೇಶಗಳಿರ್ಬೋದು ಅಥವಾ ಇಂಧನ ಸ್ಥಾವರಗಳು, ಹೀಗೆ ಇಂಥ ಪ್ರದೇಶಗಳನ್ನೇ ಟಾರ್ಗೆಟ್ ಮಾಡ್ತಾ ಇತ್ತು ಇಸ್ರೇಲ್ ಹಾಗೂ ಅಮೆರಿಕ ಕೂಡ. ಹಾಗಾಗಿ ಇರಾನ್ ಕೂಡ ಈಗ ಅಂಥದ್ದೇ ಜಾಗಗಳನ್ನು, ಅಂಥದ್ದೇ ಕೆಲವೊಂದು ಸ್ಪಾಟ್ಗಳನ್ನು ಟಾರ್ಗೆಟ್ ಮಾಡ್ತಾ ಇದೆ. ಇದೀಗ ಏರ್ ಕ್ರಾಫ್ಟ್ ಅನ್ನೇ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಧ್ವಂಸ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಸೌದಿ ಅರೇಬಿಯಾದ ಪ್ರಿನ್ಸ್ ಸುಲ್ತಾನ್ ಅವರ ವಾಯು ನೆಲೆಯಲ್ಲಿ ನೇರವಾಗಿ ದಾಳಿ ಮಾಡಿದೆ ಇರಾನ್. ಇದ್ರ ಬಗ್ಗೆ ಮಾಹಿತಿ ಕೂಡ ಹಂಚಿಕೊಂಡಿದೆ, ದಾಳಿ ಮಾಡಿದ್ದೀವಿ ಅಂತ ಹೇಳಿ. ಈ ಒಂದು ಇರಾನ್ನ ಭೀಕರ ದಾಳಿಯಿಂದ ಯುಎಸ್ನ 10ಕ್ಕೂ ಹೆಚ್ಚು ಯೋಧರಿಗೆ ಗಾಯಗಳು ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಇದೀಗ ಯಾವ ಮಟ್ಟಕ್ಕೆ ಇದೀಗ ಡೊನಾಲ್ಡ್ ಟ್ರಂಪ್ ಅವರು ಇದಕ್ಕೆ ಉತ್ತರವನ್ನ ಕೊಡ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ, ಕಾದು ನೋಡಬೇಕಾಗತ್ತೆ.